ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದತ್ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷ ಸ್ವರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ಮುನಿಗಳಲ್ಲಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದ್ದಾನೆ. ಮರಣ ಹೊಂದಲಿಕ್ಕೆ ಸಿದ್ಧನಾದವನು, ಮರಣ ಸನ್ನಿಹಿತನಾದವನು ಏನನ್ನು ಕೇಳಬೇಕು, ಏನನ್ನು ಕೀರ್ತನೆ ಮಾಡಬೇಕು, ಏನನ್ನು ಸ್ಮರಣೆ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಈಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಶುಕಮುನಿಗಳು. ಯಾವಾಗಲೂ ನಾವು ನಮಗೆ ಗೊತ್ತಿದ್ದ ವಿಷಯವನ್ನು ಹೇಳಬೇಕಾದರೆ ತಕ್ಕವನಲ್ಲಿ ಆ ಅರ್ಹತೆ ಇರಬೇಕು. ಅವನಿಗೆ ಅದರಲ್ಲಿ ಕೇಳಬೇಕು ಅನ್ನೋ ಅಭಿಲಾಷೆ ಇರಬೇಕು ಅಂತ ಇರಬೇಕು. ಅದಿದ್ದವನಿಗೆ ಮಾತ್ರ ಹೇಳಬೇಕು ಅಂತುಂಟು. ಆದ್ದರಿಂದ ಅವನು ಪ್ರಶ್ನೆ ಕೇಳಿದ್ದಾನೆ. ಆ ಪ್ರಶ್ನೆಯಿಂದ ಇವರಿಗೆ ಯಾರಿಗೆ ಶುಕಾಚಾರ್ಯರಿಗೆ ಭಾರೀ ಖುಷಿಯಾಗಿದೆ, ಭಾರೀ ಸಂತೋಷವಾಗಿದೆ. ಯಾಕೆ ಹೇಳಿದರೆ, ಶುಕಾಚಾರ್ಯರು ಅವನಿಗೆ ಮರಣಕಾಲದಲ್ಲಿ ಏನು ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ತಿಳಿಸಿ ಅವನ ಜನ್ಮವನ್ನು ಸಾರ್ಥಕಪಡಿಸಬೇಕು ಅನ್ನುವ ಉದ್ದೇಶದಲ್ಲೇ ಬಂದವರು. ಅವನಿಂದ ಆ ಪ್ರಶ್ನೆ ಬಂದಾಗ ಬಹಳ ಸಂತೋಷ ಆಯಿತು ಅವರಿಗೆ. ಶಿಷ್ಯನಾದವನು ಸಮಿತ್ಪಾಣಿಯಾಗಿ ಗುರುಗಳ ಸಮೀಪಕ್ಕೆ ಬರಬೇಕು. ಬಂದು ಗುರುಗಳ ಶುಶ್ರೂಷೆ ಮಾಡಿ ಅವರ ಮನವನ್ನು ಒಲಿಸಿ ಮುಂದೆ ಅವನು ಪ್ರಶ್ನೆ ಕೇಳಬೇಕು, ಅಧ್ಯಯನವನ್ನು ಆರಂಭ ಮಾಡಬೇಕು. ಇಷ್ಟೆಲ್ಲ ಅವಕಾಶ ಈಗಲ್ಲ. ಯಾಕಂದರೆ 7 ದಿವಸದಲ್ಲಿ ಅವನು ಸಾಯುವವನು. ಅದರಿಂದ ಅಷ್ಟು ಅವಕಾಶ ಇಲ್ಲ. ಆದರೆ ಪ್ರಸನ್ನೀಕರಣ ಅನ್ನುವಂಥದ್ದು ಉತ್ತಮ ರೀತಿಯ ಉತ್ತರ ಬರಲಿಕ್ಕೆ ಕಾರಣ ಆಗ್ತದೆ. ಆ ಪ್ರಸನ್ನೀಕರಣವನ್ನು ಅವರನ್ನು ಸಂತೋಷಪಡಿಸತಕ್ಕಂತಹ ಕರ್ತವ್ಯ ಪ್ರಶ್ನೆಯಿಂದಲೇ ಮಾಡಿದ್ದಾನವನು. ಉತ್ತಮವಾದ ಪ್ರಶ್ನೆಯನ್ನು ಮಾಡಿ ಅವರ ಮನಸ್ಸನ್ನು ಸಂತೋಷಪಡಿಸಿ ಅವರಿಂದ ಉತ್ತರವನ್ನು ಕೇಳಲಿಕ್ಕೆ ತೊಡಗಿದ್ದಾನವನು. ಪ್ರಸನ್ನ ಚಿತ್ತರಾಗಿ ಯಾರು ಈಗ ಗುರುಕುಲಕ್ಕೆ ಶಿಷ್ಯರು ಗುರುಗಳನ್ನು ಅರಸಿಕೊಂಡು ಹೋಗಿ ಅವರ ಸೇವೆ ಮಾಡಿ ಅವರು ಅವನ ಸೇವೆಯಿಂದ ತೃಪ್ತರಾಗಿ ಇವನು ವಿದ್ಯೆ ಕಲಿಯಲಿಕ್ಕೆ ಅರ್ಹ ಅಂತ ತೀರ್ಮಾನ ಮಾಡಿದ ಮೇಲೆ ಅವರಿಗೆ ಉಪದೇಶವನ್ನು ಆರಂಭ ಮಾಡೋದು. ಅಷ್ಟು ಅವರ ಸೇವೆ ಮಾಡಿ ಅವರಿಗೆ ಸಂತೋಷಪಡಿಸಬೇಕು. ಅಷ್ಟು ಅವಧಿ ಇಲ್ಲ. ಆದರೆ ಇವನು ಮಾತ್ರ ಏನು ಅಷ್ಟೆಲ್ಲ ಸೇವೆ ಮಾಡಿ ಇವನು ಎಷ್ಟು ಇದರಲ್ಲಿ ತಾತ್ಪರ್ಯ ಉಂಟು ತಿಳಿದ ಮೇಲೆ ಒಳ್ಳೆಯ ರೀತಿಯಲ್ಲಿ ಏನನ್ನು ಹೇಳಬೇಕೋ ಅದೆಲ್ಲವನ್ನು ಕೂಡ ಹೇಳ್ತಾರೆ. ಸಂತೋಷದಲ್ಲಿ ಅಂತಹ ಪ್ರಸನ್ನರಾದ ಗುರುಗಳು ತಲೆಗೆ ಕೈ ಇಟ್ಟು ನಿನಗೆಲ್ಲ ವಿದ್ಯೆ ಬರಲಿ ಅಂತೇಳಿ ಹೇಳಿಬಿಟ್ರೆ ಎಲ್ಲ ಬಂದು ಬಿಡ್ತದಂತೆ. ಹಾಗೆ ಈ ಪರೀಕ್ಷಿತ ರಾಜ ತನ್ನ ಪ್ರಶ್ನೆಯಿಂದಲೇ ಅವರಿಗೆ ಸಂತೋಷ, ಶುಕಾಚಾರ್ಯರಿಗೆ ಭಾರೀ ಸಂತೋಷಪಡಿಸ ಅವ್ರಿಗೆ ಬಹಳ ಸಂತೋಷ ಆಯಿತು. ಅವರು ಹೇಳ್ತಾರೆ, ನೀನು ಮಾಡಿದ ಪ್ರಶ್ನೆ ಉಂಟಲ್ಲ, ಇದು ಬಹಳ ಶ್ರೇಷ್ಠವಾದ ಪ್ರಶ್ನೆ. ಈ ಪ್ರಶ್ನೆ ನಿನಗೆ ಮಾತ್ರ ಅಲ್ಲ, ಹುಟ್ಟಿದವನಿಗೆ ಪ್ರತಿಯೊಬ್ಬನಿಗೂ ವಿವೇಕ ಬಂದ ಕೂಡಲೇ ತಾನು ಏನು ಮಾಡಬೇಕು, ತಾನು ಯಾರು, ತನ್ನ ಕರ್ತವ್ಯ ಏನು ಅನ್ನತಕ್ಕಂತಹ ಪ್ರಶ್ನೆ ಬರಬೇಕು. ಅಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು. ಆಗಲೇ ಅವನ ಜನ್ಮ ಸಾರ್ಥಕ ಆಗುವುದು. ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಶ್ನೆ ಬರಬೇಕು. ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ ಪ್ರಯತ್ನ ಮಾಡಬೇಕು. ಎಷ್ಟು ಜನ ಸಂಸಾರದಲ್ಲಿದ್ದಾರೆ, ಎಷ್ಟು ಜನರಿಗೆ ಈ ಪ್ರಶ್ನೆ ಬರ್ತದೆ? ಬರುವುದಿಲ್ಲ. ಹೆಚ್ಚಿನವರಿಗೆ ಏನು ಸಂಸಾರದಲ್ಲೇ ಅಭಿರುಚಿ, ಭೋಗ ಸುಖದಲ್ಲೇ ಅಭಿರುಚಿ ವಿನಃ ಈ ಸಾಧನೆಯ ವಿಷಯದಲ್ಲಿ ಅವರು ಶೂನ್ಯರಾಗಿದ್ದಾರೆ. ವಿಷಯದಲ್ಲೇ ಮಗ್ನರಾಗಿರತಕ್ಕಂತಹ ಜೀವರು ಬೇಡವಾದ ನೂರಾರು ಸಮಸ್ಯೆಗಳನ್ನು ತಮ್ಮ ಹತ್ತಿರ ತಂದುಕೊಳ್ತಾರೆ. ಕೇಳಬೇಕಾದ್ದು ತುಂಬ ಉಂಟು. ಆದರೆ ಯಾವುದನ್ನು ಕೇಳಲೇಬೇಕೋ ಅದನ್ನು ಕೇಳಲಿಕ್ಕೆ ಅವಕಾಶ ಇಲ್ಲ ಆಗಿದೆ. ನಮಗೆ ಅವಕಾಶ ಇಲ್ಲ ಆಗಿದೆ. ಸಂಸಾರದಲ್ಲಿಯೇ ಆಸಕ್ತರಾಗಿ ಸಂಸಾರದಲ್ಲಿ ಇದ್ದುಕೊಂಡು ಕಂಸಾರಿ ಅಂದರೆ
ಕೃಷ್ಣನನ್ನು ನಾವು ಮರೆತಿದ್ದೇವೆ. ಕಂಸಾರಿ ಕೃಷ್ಣನನ್ನು ಮರೆತಿದ್ದೇವೆ. ಅವನನ್ನು ಎಂದೂ ಮರಿಬಾರದು, ಅವನನ್ನು ನೇಯ್ತಾ ಇರಬೇಕು. ನಮಗೆ ಏನಾಗಿದೆ ಹೇಳಿದರೆ, ಅಜ್ಞಾನ ಎಂಬ ಗಾಢ ನಿದ್ರೆ ನಮ್ಮನ್ನು ಆವರಿಸಿದೆ. ಆದ್ದರಿಂದ ನಿದ್ರೆಯಲ್ಲಿದ್ದವನಿಗೆ ತನ್ನದ್ದೇ ಎಚ್ಚರ ಇರುವುದಿಲ್ಲ. ಹಾಗಿರುವಾಗ ಭಗವಂತನ ಎಚ್ಚರ ಹೇಗೆ ಇರಲಿಕ್ಕೆ ಸಾಧ್ಯ? ಹಾಗೆ ನಾವು ಅಜ್ಞಾನದ ನಿದ್ರೆಯಲ್ಲಿ ನಮ್ಮನ್ನೇ ತಿಳ್ಕೊಳ್ಳಿಲ್ಲ, ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಆದ್ದರಿಂದ ಭಗವಂತನನ್ನು ತಿಳ್ಕೊಳ್ಳಿಕ್ಕೂ ಆಗಿಲ್ಲ. ನೋಡಿ, ರಾತ್ರಿ ನಿದ್ರೆಯಲ್ಲಿ ಹೋಗ್ತದೆ. ನಮಗೆ 100 ವರ್ಷ ಆಯುಷ್ಯ ಉಂಟು ಅಂತ ನಾವು ಯೋಚನೆ ಮಾಡ್ತೇವೆ. ಆ 100 ವರ್ಷ ಎಷ್ಟು ಸರಳವಾಗಿ ಹೋಗ್ತದೆ, ಅದು ನಮಗೆ ಲೆಕ್ಕಕ್ಕೆ ಸಿಕ್ಕದ ಹಾಗೆ ಹೋಗ್ತದೆ. ಹೇಳ್ತಾರೆ, ನಿದ್ರೆಯಲ್ಲಿ ರಾತ್ರಿಯೆಲ್ಲ ಹೋಯಿತು. ನೋಡಿ, 24 ಗಂಟೆಯಲ್ಲಿ 10 ಗಂಟೆ ಅಂತೂ ನಿದ್ರೆಯಲ್ಲಿ ಹೋಯಿತು. ಎಷ್ಟು 24ರಲ್ಲಿ ಎಷ್ಟು 10 ಹೋದರೆ 14 ಮಾತ್ರ ಉಳಿಯಿತು. 14ರಲ್ಲಿಯೂ ಬೇರೆ ಬೇರೆ ವಿಚಾರ. ಅದರಲ್ಲಿ ನಮಗೆ ಸಾಧನೆಗೆ ನಾವು ತೊಡಗಿಸಿಕೊಳ್ಳತಕ್ಕ ಸಮಯ ಏನೂ ಇಲ್ಲ. ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದವನು ಸ್ವಲ್ಪ ಸಮಯವನ್ನು ಮಾತ್ರ ಅದಕ್ಕಾಗಿ ಉಪಯೋಗ ಮಾಡ್ತಾನೆ ವಿನಃ ಹೆಚ್ಚಿನ ಸಮಯ ಬೇಡವಾದದ್ದಕ್ಕೆ ಹೋಗ್ತದೆ. ಇರುಳೆಲ್ಲ ನಿದ್ರೆಯಲ್ಲಿ ಹೋದರೆ ಹಗಲೆಲ್ಲ ತಾರುಣ್ಯ ಎಲ್ಲ ವಿಷಯ ಭೋಗದಲ್ಲಿ ಹೋಗ್ತದೆ. ಹಗಲು ಹೊತ್ತನ್ನು ತಾನು ಸಂಸಾರ ಪೋಷಣೆಗಾಗಿ ದುಡಿಮೆಗಾಗಿ ಉಪಯೋಗ ಮಾಡಿ ತೆಗಿತಾನೆ. ಆದರೆ ಹಗಲು ಹಾಗೆ ಹೋಯಿತು, ರಾತ್ರಿ ನಿದ್ದೆಯಲ್ಲಿ ಹೋಯಿತು. ಆಯಿತಾ? ಇನ್ನು ಸ್ವಲ್ಪ ಸಮಯ ಉಳಿದದ್ರಲ್ಲಿಯೂ ಸಂಸಾರದ ಬೇಡವಾದ ವಿಷಯದ ಆಸಕ್ತಿಯಲ್ಲಿ ಅದನ್ನು ಕಳೀತಾನೆ. ಆಯಿತು, ಹೀಗೆ ಹೋಯಿತು ಕಾಲ ಹೋಗ್ತದೆ ಇದೆ ಎನ್ನುವ ಎಚ್ಚರವೇ ಅವನಿಗಿಲ್ಲ. ವಾರ್ಧಕ್ಯ ಬಂತು, ಆಗ ನೂರಾರು ಚಿಂತೆಗಳು ಅದು ಮೈಗೂಡ್ತವೆ. ಆ ಚಿಂತೆಗಳು ಮೈಗೂಡ್ತವೆ. ಹೀಗಿರುವಾಗ ತಮಗೆ ಎಲ್ಲವನ್ನೂ ಅನುಗ್ರಹ ಮಾಡಿದ ದೇವರ ಚಿಂತನೆಗೆ ಸ್ವಲ್ಪವೂ ಸಮಯವನ್ನು ಉಪಯೋಗ ಮಾಡುವುದಿಲ್ಲ ಅವನು. ಸಾಯುವ ಘಟ್ಟ ಬಂದಾಗಲೂ ಹರಿ ಹರಿ ಅಂತೇಳಿ ಹೇಳಿದರೆ ನಾಲಿಗೆಗೆ ಬಲ ಇಲ್ಲ. ನಾಲಿಗೆ ಮಾತಾಡಲಿಕ್ಕೂ ಸಾಧ್ಯ ಬರುವುದಿಲ್ಲ. ಅಂತ ಎಲ್ಲ ಇಂದ್ರಿಯಗಳೆಲ್ಲ ಜರ್ಜರಿತಗಳಾಗಿರುತ್ತವೆ. ಅಂದ ಎಲ್ಲ ಬೇಡವಾದ ವಿಷಯದಲ್ಲಿ ಜೀವನ ಎನ್ನುವಂಥದ್ದು ಎಷ್ಟು ಅಮೂಲ್ಯವಾದದ್ದು. ಆ ಸಮಯ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ವ್ಯರ್ಥ ಮಾಡಿ ಪರಿಹಾರ ಮಾಡುವವರೇ ಹೆಚ್ಚಿಗೆ. ಜೀವನ ಇಡೀ ಗೊಂದಲವೇ ಗೊಂದಲ. ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನೇ ಹೊಂದುವುದಿಲ್ಲ ಅವನು ಕೊನೆಯವರೆಗೂ ಕೂಡ. ಇದಕ್ಕೊಂದು ನಿದರ್ಶನವನ್ನು ಕೊಡ್ತಾರೆ. ಸಮುದ್ರದಲ್ಲಿ ಒಂದು ಹೆಣ ತೇಲಾಡ್ತಾ ಉಂಟು. ಆಕಾಶದಲ್ಲಿ ಹಾರಾಡ್ತಾ ಇರತಕ್ಕಂಥ ಒಂದು ಹಕ್ಕಿ ಆ ಹೆಣವನ್ನು ನೋಡ್ತದೆ. ನನಗೆ ಆಹಾರದ ಔತಣವೇ ಆಯಿತು ಅಂತೇಳಿ ಆ ಆಕಾಶದಿಂದ ಇಳಿದು ಆ ಹೆಣದ ಮೇಲೆ ಕೂತು ಆ ಹೆಣದ ಮಾಂಸಗಳನ್ನು ಕಿತ್ತು ತಿಂದು ಚಪ್ಪರಿಸ್ತಾ ಇರ್ತದೆ. ಆ ಒಂದು ಚಪ್ಪರಿಸುವ ಭರದಲ್ಲಿ ತಾನು ತೀರದಿಂದ ದೂರ ಆಗ್ತಾ ಇದ್ದೇನೆ ಅನ್ನುವಂತಹ ಎಚ್ಚರವೂ ಕೂಡ ಆ ಹಕ್ಕಿಗೆ ಎಲ್ಲದೆ ಹೋಯಿತು. ಚಪ್ಪರಿಸಿ ಆಹಾರ ತಿಂದು ಚಪ್ಪರಿಸ್ತಾ ನಡು ಸಮುದ್ರಕ್ಕೆ ಬರುವ ಹೊತ್ತಿನಲ್ಲಿ ಎಚ್ಚರ ಆಯಿತು. ಅದಕ್ಕೆ ಹೊಟ್ಟೆ ತುಂಬಿತು. ಹೀಗೆ ಒಮ್ಮೆ ಕಣ್ಣರಳಿಸಿ ನೋಡುತ್ತದೆ. ಆ ಪಕ್ಷಿ ನೋಡ್ತದೆ, ತೀರದಿಂದ ಎಷ್ಟು ದೂರ ಬಂದಿದ್ದೇನೆ, ತೀರವೇ ಕಾಣಿಸ್ತಾ ಇಲ್ಲ. ನಾನು ಗೂಡಿಗೆ ಹೋಗಬೇಕು ಅಂತ ಹಂಬಲದಲ್ಲಿ ರೆಕ್ಕೆ ಬಡಿದು ಸಾಹಸವನ್ನು ಮಾಡಿ ತೀರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ತೀರಕ್ಕೆ ಬರಲಿಕ್ಕೆ ಸಾಧ್ಯವಾಗದಷ್ಟು ದೂರವನ್ನು ಮುಟ್ಟಿದೆ. ಅದರಿಂದ ಮುಂದೆ ಬರಲಿಕ್ಕಾಗದೆ ತಾನು ಸಮುದ್ರದಲ್ಲಿ ಮುಳುಗಿ ಯಮಸದನಕ್ಕೆ ಹೋಗ್ತದೆ. ಆ ಪಕ್ಷಿ ಸತ್ತು ಹೋಗ್ತದೆ. ಈ ಹಕ್ಕಿ ತೀರದಿಂದ ದೂರ ಸಾಗ್ತೇನೆ ಅನ್ನುವ ಎಚ್ಚರ ಇಲ್ಲದ ರೀತಿಯಲ್ಲಿ ಹೋಗ್ತಾ ಇದ್ದ ಹಾಗೆ ನಾವು ಜೀವನದಲ್ಲಿ ಎಚ್ಚರ ಇಲ್ಲದವರಾಗಿ ನಾವು ವರ್ತಿಸ್ತಾ ಇದ್ದೇವೆ. ನಾವು ಯಾರು ಏನು ಮಾಡಬೇಕು ಒಂದೂ ಗೊತ್ತಿಲ್ಲ ನಮಗೆ. ಆ ರೀತಿಯಲ್ಲಿ ಗುರಿ ಇಲ್ಲದ ಬದುಕನ್ನು ಬದುಕುತ್ತಾ ಇದ್ದೇವೆ ನಾವು. ಬದುಕು ಅನ್ನುವಂಥದ್ದೊಂದು ಸಾಗರ, ಅದು ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದೆ. ಈ ಎಚ್ಚರ ನಮಗೆ ಬರುವಾಗ ಯೌವನ ಎಲ್ಲ ಕಳೆದಿರ್ತದೆ. ಹೇಗೆ ಆ ಹಕ್ಕಿಗೆ ಎಚ್ಚರ ಆಗುವಾಗ ತೀರ ಮುಟ್ಟದ ಸ್ಥಿತಿಯನ್ನು ಹೊಂದಿದೆಯೋ ಹಾಗೆಯೇ ನಾವು ಕೂಡ ಏನು ಗುರಿ ಸಾಧಿಸಲಿಕ್ಕಾಗದಂತಹ ಸ್ಥಿತಿಯನ್ನು ಮುಟ್ಟಿದ್ದೇವೆ. ಆ ಎಚ್ಚರ ಬರುವಾಗ ನಮಗೆ ವಾರ್ಧಕ್ಯ ಬಂದಿರ್ತದೆ, ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಾವು ಇಂದ್ರಿಯಗಳು ಗಟ್ಟಿ ಇರುವಾಗ
ಕಣ್ಣು, ಕಿವಿ, ಮೂಗು, ಕೈ, ಕಾಲು ಎಲ್ಲ ಗಟ್ಟಿಯಾಗಿರುವಾಗಲೇ ನಾವು ದೇವರನ್ನು ಸ್ಮರಣೆ ಮಾಡಬೇಕು, ದೇವರ ಕೀರ್ತನೆ ಮಾಡಬೇಕು, ಅವನ ಧ್ಯಾನವನ್ನು ಮಾಡಿಕೊಂಡು ಅವನ ಒಂದು ವಿಷಯದಲ್ಲಿ ತುಂಬ ಸಾಧನೆಯನ್ನು ಮಾಡಿದವರಾಗಿರಬೇಕು. ಯಾಕೆಂದರೆ ಮುಂದೆ ಇಂದ್ರಿಯಗಳು ಶಿಥಿಲವಾದಾಗ ಆ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಬರೋದಿಲ್ಲ. ಹೇಗೆ ದೂರ ಹೋದ ಹಕ್ಕಿ ತೀರ ಮುಟ್ಟುವ ಸಾಧ್ಯತೆಯನ್ನು ಕಳೆದುಕೊಂಡಿತೋ ಹಾಗೆಯೇ ನಾವು ಕೂಡ ಹಾಗೆಯೇ ಆಗ್ತೇವೆ. ಆದ್ದರಿಂದ ಕೊನೆಗೆ ಸಾಗರದ ನಡುವೆ ಇದ್ದ ಹಕ್ಕಿಯ ಯಾವ ಸಂಕಲ್ಪಕ್ಕೂ ಬೆಲೆ ಇಲ್ಲ. ಹಾಗೆ ಕೊನೆಗೆ ನಾವು ಪಶ್ಚಾತ್ತಾಪ ಪಟ್ಟರೆ ಆ ಪಶ್ಚಾತ್ತಾಪ ಮಾತ್ರ ಪಟ್ಟು ಪ್ರಯೋಜನ ಇಲ್ಲ. ಪಶ್ಚಾತ್ತಾಪಪೂರ್ವಕಕ್ಕೆ ಸಾಧನೆ ಮಾಡಬೇಕು. ಸಾಧನೆಗೆ ತಾಕತ್ತಿಲ್ಲ, ಸಾಮರ್ಥ್ಯ ಇಲ್ಲ, ಹಾಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಕರ್ತವ್ಯ ಮಾಡದೆ ಸತ್ತರೆ ಇದು ಮಾಡದೆ ಪಶ್ಚಾತ್ತಾಪ, ಕೇವಲ ಪಶ್ಚಾತ್ತಾಪ ಏನು ಬೆಲೆ ಕೊಡುವುದಿಲ್ಲ. ಅದರಿಂದ ನಾವು ಮನೆ, ಮಡದಿ, ಮಕ್ಕಳು ಇವರೆಲ್ಲರಲ್ಲಿ ವಿಶೇಷವಾದ ಒಂದು ಆಸಕ್ತಿಯನ್ನು ತಾಳಿ ಆ ಸಂಸಾರದ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದೇವೆ. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವ ರೀತಿಯಲ್ಲಿ ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ. ಅನರ್ಥ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಅನರ್ಥದಿಂದ ದೂರ ಆಗಲಿಕ್ಕೆ ಆಗ್ತಾ ಇಲ್ಲ. ಮೊದಲು ವಿಷಯಾಸಕ್ತಿಯಿಂದ ದೂರ ಆಗಿದ್ದರೆ ಮುಂದೆ ಅಶಕ್ತತೆಯಿಂದ ದೂರವಾಗಿದ್ದೇವೆ. ಆದ್ದರಿಂದ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಬಹಳ ನಿಖರವಾಗಿ ಶುಕಮುನಿಗಳು ಅವನಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ? ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ನೋಡು, ನಮಗೆಷ್ಟು ಜನ್ಮ ಬಂದಿದೆ. ಈ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನಗೂ ಅನೇಕ ಜನ್ಮಗಳು ಬಂದಿದ್ದೇವೆ, ಅವತಾರವನ್ನು ತಾಳಿದ್ದೇನೆ ನಾನು. ನಿನಗೂ ಅನೇಕ ಜನ್ಮಗಳು ಬಂದಿದೆ, ಆದರೆ ನಿನಗೆ ಎಷ್ಟು ಜನ್ಮ ಬಂದಿದೆ ಎನ್ನುವ ಎಚ್ಚರ ನಿನಗಿಲ್ಲ. ಆದರೆ ಅಷ್ಟೂ ಜನ್ಮಗಳ ನಿನ್ನ ಒಳಗೆ ನಿನ್ನ ಪ್ರೇರಕನಾಗಿ ನಿನಗೆ ಸಕಲವನ್ನೂ ಕೊಡ್ತಾ ಭಗವಂತ ಇದ್ದ. ಎಷ್ಟು ಜನ್ಮ ತಾಳಿದ್ಯಾ, ಯಾವ ಜನ್ಮವನ್ನು ತಾಳಿದರೂ ಕೂಡ ನಿನ್ನ ಜೊತೆಗೆ ಆ ಭಗವಂತ ಇದ್ದ. ಆದ್ದರಿಂದ ಅವನು ಸರ್ವಾಂತರ್ಯಾಮಿ, ಸರ್ವಕಾಲದಲ್ಲಿರುವವನು, ಸರ್ವಜ್ಞ, ಸರ್ವಶಕ್ತ. ಅವನು ನಿನಗೆ ಸಖನಾಗಿ ಇದ್ದಿದ್ದ. ಆದರೆ ನೀನು ಮಾತ್ರ ಅದನ್ನು ತಿಳ್ಕೊಳ್ಳಿಲ್ಲ. ಅದನ್ನು ತಿಳ್ಕೊಂಡಾಗಲೇ ಈ ಜೀವಿಗೆ ದೇಹ ಬಂದದ್ದು ಸಾರ್ಥಕ ಆಗೋದು. ಆದ್ದರಿಂದ ನೀನೇನು ಮಾಡಬೇಕು ನೋಡಿ, ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಅವನು ನಮ್ಮ ಜೊತೆಗೆ ಇದ್ದ, ಈಗಲೂ ನಮ್ಮ ಜೊತೆಗೆ ಇದ್ದಾನೆ, ಮುಂದೂ ನಾವು ಎಷ್ಟೋ ಜನ್ಮವನ್ನು ತಾಳುವವರಿದ್ದೇವೆ. ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ನಮ್ಮ ಒಳಗೆ ಹೊರಗೆ ಇದ್ದು ನಮಗೆ ಬೇಕಾದ್ದನ್ನು ಕೊಟ್ಟು ರಕ್ಷಣೆ ಮಾಡುವ ತಂದೆ ಅವನು. ಅಂತಹ ಅವನ ಬಗ್ಗೆ ನಾವು ಶ್ರವಣ ಮಾಡಬೇಕು. ಅವನು ಸರ್ವಸ್ವಾಮಿ, ಎಲ್ಲರಿಗೂ ಸ್ವಾಮಿ ಆದವನವನು. ಅವನ ಬಗ್ಗೆ ಕೇಳಬೇಕು, ಕೇಳಿ ಆನಂದ ಬಾಷ್ಪ ಸುರಿಬೇಕು. ಅವನ ಮಹಿಮೆಯನ್ನು ಸಂತೋಷದಿಂದ ಕೀರ್ತನೆ ಮಾಡಬೇಕು. ಅವನ ಕೀರ್ತನೆಯನ್ನು ಮಾಡ್ತಾ ಮೈ ಮರೆಯಬೇಕು. ಯಾರಿಗೆ ಸಂಸಾರದ ಭಯ ಇರಬಾರ್ದು, ಅದು ದೂರ ಆಗಬೇಕು ಅಂತುಂಟೋ ಅವನು ಎಷ್ಟೊತ್ತಿಗೂ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಇರಬೇಕು. ಆಗಲೇ ಅವನ ಜನ್ಮ ಸಾರ್ಥಕ ಆಗುವುದು. ಅದನ್ನು ನೀನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದರೆ ನಿನಗೆ ಇರುವುದು ಸ್ವಲ್ಪ ಸಮಯ. ಅಷ್ಟು ಸಮಯದಲ್ಲಿಯೂ ಕೂಡ ನೀನು ವಿಶೇಷವಾಗಿ ಅವನ ಬಗ್ಗೆ ಶ್ರವಣ ಮಾಡಬೇಕು, ಅವನ ಮಹಿಮೆಯನ್ನು ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು. ಅದರಿಂದ ಸಂಸಾರದ ಭಯವು ದೂರ ಆಗ್ತದೆ. ಅಭಯ ಅಂದರೆ ಮೋಕ್ಷ ಅಂತ ಅರ್ಥ. ಸುಖ ಸಾಗರ ಅದು ಮೋಕ್ಷ ಅಂದರೆ. ಅವನು ನಮಗೆಷ್ಟು ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಅಂದರೆ ಸ್ವರೂಪ ಆನಂದ ಆವಿರ್ಭಾವ ಹೇಳ್ತಾರೆ, ಅದು ಮೋಕ್ಷದಲ್ಲಿ ಆಗ್ತದೆ. ದುಃಖ ಲೇಷವೂ ಇಲ್ಲದಂತಹ ಒಂದು ಸ್ಥಿತಿ ಅದು ಮೋಕ್ಷ. ಅಂತಹ ಮೋಕ್ಷ ಸಿಕ್ಕಬೇಕಾದ್ರೆ ನಿನಗೀಗ ಏನಾಗಿದೆ, ಈ ಶರೀರವನ್ನು ಪಡ್ಕೊಂಡು ಬಂದಿದ್ಯಾ, ನಿನಗೀಗ ಶಾಪ ಬಂದಿದೆ, ನೀನು ಹೊರಟು ಹೋಗುವುದರಲ್ಲಿ ಇದ್ದಿ. ಇಲ್ಲಿಂದ ಹೊರಟು ಹೋಗಬೇಕು 7 ದಿವಸದಲ್ಲಿ. ಆದ್ದರಿಂದ ನಿನಗೆ ಹೊರಟು ಹೋಗ್ತೇನಲ್ಲ ಅನ್ನೋ ಚಿಂತೆ ಬರಬಾರ್ದು. ಎಲ್ಲವನ್ನು ಬಿಟ್ಟು ಬಿಡು. ಯಾಕಂದರೆ ಹುಟ್ಟಿದವನು ಒಂದು ದಿವಸ ಹೊರಟು ಹೋಗಲೇಬೇಕು. ಅದು ಪ್ರತಿಯೊಬ್ಬನಿಗೂ ಅನಿವಾರ್ಯವಾದ ವಿಷಯ. ಆದರೆ ಆ ಮರಣದ ಚಿಂತನೆಯನ್ನು ಬಿಡು. ಎಲ್ಲ ಕಾಲದಲ್ಲಿ ನಿನ್ನ ಜೊತೆಗೆ ಇರುವ ಭಗವಂತನ ಬಗ್ಗೆ ಶ್ರವಣ ಮಾಡು. ಆ ಶ್ರವಣ ಅನ್ನುವಂಥದ್ದು ನಿನ್ನ ದುಃಖವನ್ನೆಲ್ಲ ದೂರ ಮಾಡ್ತದೆ. ದಾಸರು ಹೇಳ್ತಾರೆ, ಶ್ರವಣ ಮನಕ್ಕಾನಂದವೀಯುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳನ್ನು ಇಹ ಪರಂಗಳಲ್ಲಿತ್ತು ಸಲಹುವುದು.
ಭುವನ ಪಾವನ ನೆನಪ ಲಕ್ಷ್ಮೀಧವನ ಮಂಗಲ ಚರಿತೆಯ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ ಹೇಳಿದ್ದಾರೆ. ಅದರಿಂದ ಭಗವಂತನ ಶ್ರವಣಕ್ಕೆ, ಅವನ ಮಹಿಮಾ ಶ್ರವಣ, ಅವನ ಮಹಿಮೆಯ ಕೀರ್ತನೆ, ಅವನ ಧ್ಯಾನ ಸ್ಮರಣೆ ನಿರಂತರನಿಂದ ನಡಿಬೇಕು. ಆಗಲೇ ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ನೀನು ಕೇಳಿದ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಇದನ್ನು ನೀನು ಸಾಧನೆ ಮಾಡು ಅನ್ನತಕ್ಕಂತಹ ವಿಷಯವನ್ನು ಶುಕಮುನಿಗಳು ಅವನಿಗೆ ಹೇಳ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಪ್ರವಚನವನ್ನು ಮುಗಿಸೋಣ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.